ಹಲೋ, ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಅಂತ ಹೇಳಿ. ಈಗ ನಮಗೆ ಸೂರ್ಯನ ಬಗ್ಗೆ ಹಲವು ರಾಶಿಗಳಲ್ಲಿ 12 ರಾಶಿಗಳಲ್ಲಿ ಯಾವ ರೀತಿಯ ಫಲ ಅಂತ ತಿಳಿಸಕ್ಕಿದ್ದೇನೆ. ನೋಡಿ, ಸೂರ್ಯ ಯಾವಾಗಲೂ ಗ್ರಹಗಳ ರಾಜ ಅಂತ ಕರಿತೇವೆ. ಈಗ ಪ್ರೈಮ್ ಮಿನಿಸ್ಟರ್ ನಿಮ್ಮನ್ನು ಕರೆದ್ರೆ ನಿಮಗೆ ಒಂದು ರೀತಿಯಲ್ಲಿ ಖುಷಿ ಆಗ್ತದೆ. ಅಂದರೆ ಪ್ರೈಮ್ ಮಿನಿಸ್ಟರ್ ಜೊತೆ ಹೋದರೂ ಕೂಡ ನಿಮ್ಮನ್ನು ನೀವೇ ಪ್ರೈಮ್ ಮಿನಿಸ್ಟರ್ ಅಂತ ತಿಳ್ಕೊಂಡು ಬಿಡ್ತೀರ. ಅದೇ ಥರ ಗ್ರಹಗಳಲ್ಲಿ ಸೂರ್ಯ ಎಲ್ಲ ಗ್ರಹಗಳಿಗೆ ರಾಜ. ಅವನ ಸುತ್ತ ಎಲ್ಲ ಉಳಿದ ಗ್ರಹಗಳು ತಿರುಗ್ತಾವೆ. ಬೇರೆ ಗ್ರಹಗಳಿಗೆ ಸೂರ್ಯ ಸುತ್ತಲ್ಲ. ಆದ್ದರಿಂದ ಸೂರ್ಯನಿಗೆ ಅವನದ್ದೇ ಆದ ಒಂದು ಪ್ರತಿಭೆ ಉಂಟು, ಶಕ್ತಿ ಉಂಟು, ಗುಣ ಉಂಟು. ಆದ್ದರಿಂದ ಸೂರ್ಯ ಉಚ್ಚನಾದ ಪಕ್ಷದಲ್ಲಿ ಅವರಿಗೆ ಬಹಳ ಒಳ್ಳೆಯದು ಅಂತ. ಯಾಕಂದರೆ ಸೂರ್ಯ ಉಚ್ಚನಾದರೆ ಒಳ್ಳೆಯ ಗುಣಗಳನ್ನು, ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಅಂತ ಒಂದು ತಾತ್ಪರ್ಯ. ಆಯಿತಾ? ಸೂರ್ಯನೇ ಏನು ಒಂದು ರೀತಿಯಲ್ಲಿ ತಂದೆ, ಸರ್ಕಾರ, ಆಮೇಲೆ ಅಧಿಕಾರ, ರೂಲಿಂಗ್, ಆಯಿತಾ, ಎಲ್ಲ ರೀತಿಯಲ್ಲಿ ಸಂಗೀತದಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಹಾಡುವವರು. ಓಕೆ, ಇದೆಲ್ಲ ಸೂರ್ಯನ ಒಂದು ಇದು ಕಮಾಲತ್ ಅಂತ ಹೇಳ್ತೇವೆ. ಈಗ ಒಂದು ಕುಂಡಲಿಯನ್ನು ನೋಡೋಣ. ಮಿಥುನ ಲಗ್ನದ ಜಾತಕ. ಸೂರ್ಯ ಎಲ್ಲಿದ್ದಾನೆ? 4ನೇ ಮನೆಯಲ್ಲಿದ್ದಾನೆ. ಅವನ ಜೊತೆಲಿ ಶನಿ ಕೂಡ ಇದ್ದಾನೆ. ಆದರೆ ನಾವೀಗ ಡೀಲ್ ಮಾಡುವಂತಹದ್ದು ಸೂರ್ಯನು 4ನೇ ಮನೆಯಲ್ಲಿ ಕನ್ಯಾದಲ್ಲಿ, ಪರ್ಟಿಕ್ಯುಲರ್ ಕನ್ಯಾದಲ್ಲಿದ್ದರೆ ಏನು ಫಲ ಅಂತ. ಕನ್ಯಾದ ರಾಶಿಯ ಅಧಿಪತಿ ಯಾರು? ಬುಧ. ಬುಧ ಏನು ಇಲ್ಲಿ ಉಚ್ಚನಾಗ್ತಾನೆ. ಒಂದು ವೇಳೆ ಬುಧ ಇಲ್ಲೇ ಇದರಲ್ಲಿ 8ರ ಸ್ಥಾನದಲ್ಲಿ, ಅಂದರೆ 4, 1, 4, 7, 10 ಮತ್ತು ತ್ರಿಕೋಣ ಸ್ಥಾನ 5 ಮತ್ತು 9, ಒಂದು ತ್ರಿಕೋಣ ಬಂದೇ ಬರ್ತದೆ. 5 ಮತ್ತು 9ನೇ ಮನೆಯಲ್ಲಿ ಬುಧನಿದ್ದಲ್ಲಿ, ಅಥವಾ ಬುಧನು ಒಳ್ಳೆಯ ಶುಭ ಗ್ರಹಗಳ ಮನೆಯಲ್ಲಿ ಇದ್ದರೂ ಕೂಡ, ಅಂದರೆ ಶುಕ್ರ ಮತ್ತು ಗುರುವಿನ ಮನೆಯಲ್ಲಿದ್ದರೂ ಕೂಡ ಏನಾಗ್ತದೆ ಅಂದರೆ ಬೇರೆಯವರು ತಪ್ಪನ್ನು ಹುಡುಕುವಂತ ಆಗಿರ್ತಾರೆ. ಇವರು ಮ್ಯಾಥಮೆಟಿಕ್ಸ್ನಲ್ಲಿ, ಆಸ್ಟ್ರಾಲಜಿಯಲ್ಲಿ ಬಹಳ ಮುಂದಿರ್ತಾರೆ ಅಂತ ಹೇಳ್ಬೋದು. ಆಯಿತಾ? ಸೊ ರವಿ ಬುಧನ ಎನರ್ಜಿಯನ್ನು ಇಲ್ಲಿ ಬೂಸ್ಟ್ ಮಾಡ್ತಾ ಇರ್ತಾನೆ. ಇಲ್ಲಿಂದ ರವಿ 10ನೇ ಮನೆಯನ್ನು ನೋಡ್ತಾನೆ. ಆಯಿತಾ? ನೋಡೋದ್ರಿಂದ ಒಂದೇ ರೀತಿಯಲ್ಲಿ ಏನು ಡಬಲ್ ಬೂಸ್ಟಪ್ ಆಗಿರುತ್ತೆ ಅಂತೆಲ್ಲ ಹೇಳ್ಬೋದು. ಯಾಕಂದರೆ ದಿಗ್ಬಲ. ಸೂರ್ಯ ನೋಡಿ 10ನೇ ಮನೆಯಲ್ಲಿದ್ದರೆ ದಿಗ್ಬಲ ಅಂತ. 10ನೇ ಮನೆಯನ್ನು ನೋಡಿದ್ರು ನನ್ನ ಪ್ರಕಾರ ಅದನ್ನು ಒಂದು ರೀತಿಯಲ್ಲಿ ದಿಗ್ಬಲಕ್ಕೆ ಸಮಾನ ಅಂತ. ಆಯಿತಾ? ಇಲ್ಲಿ ಏನಾಯ್ತು ಅಂದ್ರೆ ಸರ್ಕಾರಿ ಅಥವಾ ಸರ್ಕಾರಿ ಸ್ಟೇಕ್ ಇರುವಂಥ ಸಂಸ್ಥೆಗಳಲ್ಲಿ ಇವರು ಕೆಲಸ ಮಾಡ್ತಾ ಇರ್ತಾರೆ. ಒಂದು. ಎರಡನೇದಾಗಿ ಏನಂದರೆ ರವಿ ನನ್ನ ಮಟ್ಟಿಗೆ ಸರಿ ಆಯ್ತು ಅಂದರೆ ನಂಬುವಿರಾ? ಇದಕ್ಕೆ ಕಾರಣ ರವಿಯು ಗ್ರಹಗಳಿಗೆ ರಾಜನಾದ ಕಾರಣ ಎಲ್ಲ ಉಳಿದ ಗ್ರಹಗಳು ರವಿಯನ್ನು ಸುತ್ತುವ ಕಾರಣ ಈ ಜಾತಕನು ಜೀವನು ಹಾಗೇ ಇರಬೇಕು. ಆತನ ಸುತ್ತ ಎಲ್ಲರೂ ತಿರುಗ್ತಾ ಇರಬೇಕು ಅಂತ. ಒಂದು ಕಂಪನಿಯಲ್ಲಿ ಒಂದು ಡಿಪಾರ್ಟ್ಮೆಂಟ್ ಹೆಡ್, ಇಲ್ಲ ಸ್ಟಾಫ್ ಟ್ರೈನಿಂಗ್ ಸೆಂಟರಲ್ಲಿ ಪ್ರಿನ್ಸಿಪಲ್ ಆಗಿ, ಇಲ್ಲ ಒಂದು ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡುತ್ತಿರಬೇಕು. ಇವರುಗಳಿಗೆ ಇನ್ಸ್ಟ್ರಕ್ಷನ್ ಕೊಡುವಂಥ ಡಿಪಾರ್ಟ್ಮೆಂಟ್ ಸಿಗಬೇಕು. ಇನ್ಸ್ಟ್ರಕ್ಷನ್ ಕೊಡುವುದಂದ್ರೆ ಇವರಿಗೆ ಬಹಳ. ಆಮೇಲೆ ರವಿ ಅಂದರೆ ಒಂಥರ ಡಿಸಿಪ್ಲಿನ್ ವ್ಯಕ್ತಿ. ಆಯಿತಾ? ಶಿಸ್ತಿನ ಸರ್ದಾರ ಅಂತ ಹೇಳ್ಬೋದು. ರವಿ 4ನೇ ಮನೆಯಲ್ಲಿ ಬಹಳ ಅಹಂಕಾರಯುಕ್ತವಾಗಿಯೂ ಬೇರೆಯವರನ್ನ ವಿರೋಧವನ್ನು ಕಟ್ಟಿಕೊಳ್ಳುವನು, ದೇಹದಲ್ಲಿ ಅತಿ ಉಷ್ಣ ಪ್ರಕೃತಿಯವನು ಆಗಿರ್ತಾನೆ. ಈತನ ಜೀವನದಲ್ಲಿ ಸೆಟ್ಲ್ ಆಗುವುದು 32 ವರ್ಷ ಆದ ಮೇಲೆ. ಆಗಾಗ ಜೀವನದಲ್ಲಿ ಈತನಿಗೆ ಒಳ್ಳೆಯ ಗೌರವ, ಪ್ರಾಶಸ್ತ್ಯ ಎಲ್ಲ ಸಿಗಲಿಕ್ಕೆ ಸಾಧ್ಯತೆ ಉಂಟು. ಜೀವನದಲ್ಲಿ ಅತಿ ಎತ್ತರಕ್ಕೆ ಬೆಳೆಯುವವನು ಇವನೇ ಆಗಿರ್ತಾನೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ಶ್ರೀಮಂತಿಗೆ ಇವರಲ್ಲಿ ಬರುವುದಿಲ್ಲ. ಆದರೂ ಕೂಡ 4ನೇ ಮನೆಯ ಅಧಿಪತಿಯಾದ ಬುಧನಲ್ಲಿ ಆದರೂ ಉಚ್ಚನಾದಲ್ಲಿ ಅಥವಾ ಒಳ್ಳೆಯ ಶುಭ ಗ್ರಹಗಳ ಸಂಗಾತಿಯಾಗಿದ್ದಲ್ಲಿ, ನಾನು ಆವಾಗ ಹೇಳಿದ್ದೇನೆ, ಅಥವಾ ಇದೇ ಮನೆಯಲ್ಲಿದ್ದಲ್ಲಿ ಇವರಿಗೆ ಯಾವುದಕ್ಕೂ ಕಡಿಮೆ ಇಲ್ಲ. ಬೇಕಾಗುವಂಥ ಐಶ್ವರ್ಯ, ಆಸ್ತಿ ಎಲ್ಲ ಸಿಗ್ತದೆ. ಆದರೆ ಒಂದು, ಇವರಿಗೆ ತಂದೆಯ ಆಸ್ತಿ ಸಿಕ್ಕುವುದಿಲ್ಲ, ದಕ್ಕುವುದಿಲ್ಲ. ಪಿತ್ರಾರ್ಜಿತ ಆಸ್ತಿ ದಕ್ಕುವುದಿಲ್ಲ. ಅದಕ್ಕಾಗಿ ಬೃಹತ್ ಜಾತಕದಲ್ಲಿ ಏನು ಹೇಳಿದ್ದಾರೆ, ಫಲದೀಪಿಕದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿಯೂ ಇದೆ. ಬೃಹತ್ ಜಾತಕದ ಪ್ರಕಾರ ಈತನಿಗೆ ಸಂತೋಷ ಯಾವತ್ತೂ ಇರೋಲ್ಲ ಅಂತ ಹೇಳಿರುತ್ತೆ. ಆಯಿತಾ? ಸೊ ಅದೇ ಫಲದೀಪಿಕೆಯ ಪ್ರಕಾರ ಏನು, ಅಸಂತೋಷದಿಂದ ಇರುವಂಥ ಜನ, ಸ್ನೇಹಿತರಿದ್ದರೂ ಇಲ್ಲದವನಂತೆ ಇರುವಂಥ ವ್ಯಕ್ತಿ ಈತ ಆಗಿರ್ತಾನೆ. ಆಯಿತಾ? ಸೊ ಇದು
ಫಲದೀಪಿಕದಲ್ಲಿ ನೀವು ಓದಿದ್ರೆ ಸಿಗ್ತದೆ. ಇನ್ನು ಮನಸಾಗರಿಯಲ್ಲಿ ಕೂಡ ಏನಂದ್ರೆ ಸಾಮಾಜಿಕವಾಗಿ ಬಹಳ ಇವರು ಪ್ರಸಿದ್ಧಿ ಆಗ್ತಾರೆ, ಸಂಗೀತ ವಾದ್ಯಗಳಲ್ಲಿ ನೃತ್ಯ ವ್ಯಕ್ತಿಗಳಿಗೂ ಆಗ್ತಾರೆ, ಹೆಂಡತಿಯ ಕಂಪನಿಯಿಂದಲೇ ಬಹಳಷ್ಟು ಸಂತೋಷವನ್ನು ಪಡೆಯುವರಾಗಿರ್ತಾರೆ. ಅಂದ್ರೆ ಇವರಿಗೆ ಬೇರೆ ಅಡ್ಡ ದಾರಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಒಂದು ರೀತಿಯಲ್ಲಿ ಇವರು ಬಾಸ್ ಇವರನ್ನು ಲೈಕ್ ಮಾಡ್ತಾ ಇರ್ತಾರೆ. ಆದರೆ ಅದೇ ಶನಿಯಲ್ಲಾದ್ರೂ ಸಿಕ್ಕಿದಲ್ಲಿ ಬಾಸ್ ಜೊತೆ ಜಗಳವಾಗ್ತದೆ, ಅದು ಮಾತ್ರ ಗ್ಯಾರಂಟಿ ಅಂತ ತಿಳ್ಕೊಳ್ಳಿ, ಆಯ್ತಾ. ಸೊ ಅದು ಸೂರ್ಯ ಒಬ್ಬನೇ ಇದ್ರೆ, ನಾನು ಹೇಳಿದ್ದು ಸೂರ್ಯ ಒಬ್ಬನೇ ಇದ್ರೆ ಒಂದು ರೀತಿಯಲ್ಲಿ ರಾಜ ಮರ್ಯಾದೆಯಿಂದ ಜೀವನವನ್ನು ಸಾಗಿಸ್ತಾರೆ, ಅಂದ್ರೆ ಏನು ತಪ್ಪಾಗುವುದಿಲ್ಲ. ಅದೇ ರೀತಿ ಸಾರಾವಳಿಯವರ ಪ್ರಕಾರ ಇವರು ಆಸ್ತಿ ಮತ್ತು ಐಶ್ವರ್ಯ ಇಲ್ಲದವರು, ಅಸಂತೋಷದಿಂದ ಕೂಡಿದವರು ಅಂತ ಹೇಳಿದೆ, ಆಯ್ತಾ. ವಾಹನ ಇಲ್ಲದವರು, ಪಿತರಾಜಿದ ಆಸ್ತಿ ದಕ್ಕದವರು ಆಗಿರ್ತಾರೆ ಅಂತ. ಇನ್ನು ಚಮತ್ಕಾರ ಚಿಂತಾಮಣಿಯವರ ಪ್ರಕಾರ ಏನು ಹೇಳ್ತಾರೆ ಅಂದ್ರೆ, ಇವರಿಗೆ ಶಾಂತಿಗಿಂತ ಅಶಾಂತಿಯೇ ಜಾಸ್ತಿ ಅಂತಲೂ ಹೇಳುತ್ತಾರೆ, ಆಯ್ತಾ. ಆಮೇಲೆ ಸೂರ್ಯ ಏನು ಹೃದಯಕ್ಕೆ ಸಂಬಂಧಿಸಿದ ಹಾರ್ಟ್ ಫೇಲ್ ಮಾಡುವಂತ ಕೆಪಾಸಿಟಿ ಇದ್ದವು. ಯಾಕಂದ್ರೆ ಇಲ್ಲಿ ಕಾಲಪುರುಷನ ಪಂಚಮ ಸ್ಥಾನವೇ ಸೂರ್ಯ. ಆದ್ದರಿಂದ ನಿಮಗೆ ಹೊಟ್ಟೆ ಸಂಬಂಧಿತ, ಅಸಿಡಿಟಿ ಸಂಬಂಧಿತ ಕಾಯಿಲೆಗಳು ಎಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು, ಆಯ್ತಾ. ಸೊ ಒಟ್ಟಾರೆ 4ನೇ ಮನೆಯಲ್ಲಿ ಸೂರ್ಯ ಒಂದು ರೀತಿಯಲ್ಲಿ ಉತ್ತಮವಾಗಿ ಫಲಗಳನ್ನ ಕೊಡ್ತಾನೆ, ಆಯ್ತಾ. ಐ ಥಿಂಕ್ ದಿಸ್ ಇಸ್ ಮೋರ್ ದನ್ ಸಫಿಷಿಯಂಟ್ ಅಂತ ನನಗೆ ಅನ್ಸುತ್ತೆ. ಇನ್ನು ಬೇರೆ ಬೇರೆ ರಾಶಿಗಳಿಗೆ ಸೂರ್ಯ ಈ 4ನೇ ಮನೆಯಲ್ಲಿ ಇದ್ರೆ ಏನಾಗ್ತದೆ ಅಂತಲೂ ನಾವು ಹೇಳ್ಬೋದು. ಏನು, ಸೂರ್ಯ ಇಲ್ಲಿ ಸಿಂಹದವರಿಗೆ ಕನ್ಯಾದಲ್ಲಿರುವ ಸೂರ್ಯ ಧನಸ್ಥಾನ, ಅಂದರೆ ಸಿಂಹದ ಅಧಿಪತಿಯಾಗಿ ಧನಸ್ಥಾನದಲ್ಲಿ ಕೂತಿರುವಾಗ ತಂದೆಯಿಂದ, ಎಕ್ಸಿಕ್ಯೂಟಿವ್ನಿಂದ, ಆಮೇಲೆ ಇವನು ಕೆಲಸ ಮಾಡುವ ಬಾಸಿನಿಂದ ಧನಲಾಭವನ್ನುಂಟು ಮಾಡ್ತಾನೆ ಅಂತ ಹೇಳಿ. ಅದೇ ಕರ್ಕದವರಿಗೆ ಇದು 3ನೇ ಮನೆ ಆದ್ರಿಂದ ಏನಾಗ್ತದೆ, 2ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿ, ಅಂದ್ರೆ ಇವರ ಕರ್ಕದ ರಾಶಿಯವರ ತಮ್ಮ ಅಥವಾ ತಂಗಿಯರಿಗೆ ಬಹಳ ಅನುಕೂಲವಾಗ್ತದೆ ಅಂತ. ಅದೇ ಮಿಥುನದವರಿಗೆ ಇದು 4ನೇ ಮನೆ, ಆಲ್ರೆಡಿ ನಾನು ಹೇಳಿ ಆಯ್ತು, ಆಯ್ತಾ. ಅದೇ ವೃಷಭದವರಿಗೆ ಇದು ಪಂಚಮ ಸ್ಥಾನ, ಅಂದ್ರೆ ಏನಾಯ್ತು, ಮಕ್ಕಳು ಒಳ್ಳೆ ಗೌರ್ಮೆಂಟ್ ಉದ್ಯೋಗದಲ್ಲಿ ಇರ್ತಾರೆ, ಒಳ್ಳೆ ಎಜುಕೇಶನ್ ತೆಗೆದುಕೊಳ್ತಾರೆ ಅಂತ ಹೇಳ್ಬೋದು, ಆಯ್ತಾ. ಸೊ ಮೇಷದವರಿಗೆ ಇದು ಪಂಚಮ ಸ್ಥಾನ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ 6ನೇ ಮನೆ ಮೇಷದವರಿಗೆ, ಅಂದ್ರೆ ರೋಗಸ್ಥಾನದಲ್ಲಿ ಸೂರ್ಯ ಇದ್ರೆ ಏನಾಗ್ತದೆ, ಇವರಿಗೆ ರೋಗ ಬರುವುದೇ ಇಲ್ಲ, ನಿರೋಗಿ ಅಂತ ಹೇಳ್ಬೋದು. ಅದೇ ಮೀನದವರಿಗೆ ಸ್ಪೌಸಿನ ಸ್ಥಾನ, ಅಂದ್ರೆ ಸ್ಪೌಸು ಸ್ವಲ್ಪ ಮಟ್ಟಿಗೆ ಎಗೋಯಿಸ್ಟಿಕ್ ಆಗಿರ್ತಾರೆ, ರೂಲಿಂಗ್ ನೇಚರ್ಡ್ ಇರ್ತಾರೆ, ಅಥಾರಿಟಿ ಇರ್ತಾಳೆ ಅಂತ ಹೇಳ್ಬೋದು, ಆಯ್ತಾ. ಕುಂಭ ರಾಶಿಗೆ ಇದು 8ಮ ಸ್ಥಾನ, ಅಷ್ಟಮದಲ್ಲಿ ಸೂರ್ಯ ಇದ್ರೆ ಒಂದು ರೀತಿಯಲ್ಲಿ ಇವರು ಯಾವ ಆಸ್ಪತ್ರೆಯನ್ನು ಸೇರಿದ್ರು ಕೂಡ ಬಚಾವಾಗಿ ಬರ್ಬೋದು. ಯಾಕಂದ್ರೆ ಸೂರ್ಯನನ್ನ ಕ್ರೂರ ಗ್ರಹ ಅಂತ ಹೇಳಿ ಹೇಳ್ತೇವೆ, ಮೆಲ್ಫಿಕ್ ಪ್ಲಾನೆಟ್ಸ್. ಅದೇ ಮಕರದಲ್ಲಿದ್ದರೆ, ಮಕರದಲ್ಲಿ ಇದು 9ನೇ ಮನೆ ಆಗ್ತದೆ, ಭಾಗ್ಯದ ಅಂದ್ರೆ ತಂದೆಯಿಂದ ಭಾಗ್ಯ, ಧಾರ್ಮಿಕರಾಗಿರ್ತಾರೆ, ಧರ್ಮದಲ್ಲಿ ಇಂಟ್ರೆಸ್ಟ್ ಇದ್ದವರಾಗಿರ್ತಾರೆ. ಅದೇ ಧನುರಲ್ಲಿದ್ದರೆ ಇದು 10ಮ ಸ್ಥಾನವಾಗಿರ್ತದೆ. 10ಮ ಸ್ಥಾನ ಅಂದ್ರೆ 10ಮ ಸ್ಥಾನದಲ್ಲಿ ಸೂರ್ಯನಿಗೆ ದಿಗ್ಬಲ ಉಂಟು, ಆದ್ರಿಂದ ಇವರಿಗೆ ಗೌರ್ಮೆಂಟ್ ಉದ್ಯೋಗ ಕಟ್ಟಿಟ್ಟ ಬುತ್ತಿ ಅಂತ. ಅದೇ ವೃಶ್ಚಿಕದವರಿಗೆ ಇದು ಲಾಭದ ಸ್ಥಾನ, ಸೊ ತಂದೆಯಿಂದ ಲಾಭ, ಬಾಸಿನಿಂದ ಲಾಭ, ಸರ್ಕಾರದಿಂದ ಲಾಭ ಅಂತ. ಅದೇ ತುಲಾದವರಿಗೆ ಇದು ವ್ಯಯಸ್ಥಾನ, ಆದ್ರಿಂದ ಖರ್ಚು ಜಾಸ್ತಿ, ಯಾರಿಂದ, ತಂದೆಯಿಂದ, ಬಾಸಿನಿಂದ, ಎಕ್ಸಿಕ್ಯೂಟಿವ್ನಿಂದ, ಅಥವಾ ಸರ್ಕಾರದಿಂದ ಎಲ್ಲ ಲಾಸ್ ಅಂತ ಹೇಳ್ಬೋದು. ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ಸೂರ್ಯನು ಯಾವ ರಾಶಿಯಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಲಿಕ್ಕಿದ್ದೇನೆ. ನಮಸ್ಕಾರ.